ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಾನು ಚಾನಲ್ ಪ್ರಮೋಷನ್ ಮಾಡ್ತಾ ಇರೋದು ರಮ್ಯಾ ಪ್ರಸಾದ್ ಲೈಫ್ ಸ್ಟೈಲ್ ಅಂತ ಹೇಳಿ. ಇವ್ರ ಚಾನಲಲ್ಲಿ 410 ಸಬ್ಸ್ಕ್ರೈಬರ್ ಇದ್ದಾರೆ, 60 ವೀಡಿಯೋ ಹಾಕಿದ್ದಾರೆ. ಹೆಲ್ತ್ ಬಗ್ಗೆ ತುಂಬ ಚೆನ್ನಾಗಿ ಹಾಕಿದ್ದಾರೆ ವೀಡಿಯೋಗಳು. ಏನೇನು ವೀಡಿಯೋ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ನಾನು ಯೂಟ್ಯೂಬ್ ಬಗ್ಗೆ ಒಂದು ಚೂರು ಗೊತ್ತಿಲ್ಲದೆ ಇರೋರಿಗೆ ಒಂದು ಚೂರು ಮಾಹಿತಿ ಕೊಡ್ತೀನಿ. 1000 ಸಬ್ಸ್ಕ್ರೈಬರು, 4000 ವಾಚ್ ಅವರು ನಾವು 365 ದಿವಸದೊಳಗಡೆ ಕಂಪ್ಲೀಟ್ ಮಾಡ್ಕೊಬೇಕು. ಅದು ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ಚಾನಲ್ ಡಿಲೀಟ್ ಆಗುತ್ತೆ, ನಾವು ಮಾಡಿದ್ದು ವೇಸ್ಟ್ ಅಂತ ತುಂಬ ಜನಕ್ಕೆ ತಲೆಯಲ್ಲಿ ಹೋಗ್ಬಿಟ್ಟಿದೆ. ಅದು ಯಾರು ತುಂಬಿದಾರೋ ತಲೆಯಲ್ಲಿ, ಯಾವ ವಿಡಿಯೋ ನೋಡ್ಕೊಂಡು ತುಂಬಿಸ್ಕೊಂಡಿದ್ದಾರೋ ಗೊತ್ತಿಲ್ಲ. ನಾನು ಹೇಳ್ತೀನಿ, ಆ ಥರ ಎಲ್ಲ ಚಾನಲ್ ಡಿಲೀಟ್ ಆಗೋಲ್ಲ. ನಮ್ಮ ಉಸಿರಿರೋವರೆಗೂ ನಮ್ಮ ಚಾನಲ್ ಇರುತ್ತೆ. ಆದರೆ ಏನಾದರೂ ರೀಯೂಸ್ ಕಂಟೆಂಟು ಇಲ್ಲ ಬೇರೆ ವಿಡಿಯೋ ಕದ್ದಿ ಅವೆಲ್ಲ ಹಾಕಿದ್ರೆ, ಬೇರೆ ಮ್ಯೂಸಿಕ್ ಹಾಕಿದ್ರೆ, ಆ ಥರ ಏನಾದರೂ ಮಾಡಿದ್ರೆ ಚಾನಲ್ ಡಿಲೀಟ್ ಆಗುತ್ತೆ. ಅದು ತಕ್ಷಣ ಡಿಲೀಟ್ ಆಗಲ್ಲ, ಆಯಿತಾ? ನೀವು ಚಾನಲ್ ಡಿಲೀಟ್ ಆಗುತ್ತೆ, ನಾವು 1 ವರ್ಷದೊಳಗಡೆ ಮಾಡ್ಕೊಳ್ಳಿಲ್ಲ ಅಂತ ಏನಾದರೂ ಇತ್ತು ಅಂದರೆ ಅದು ತಲೆಯಿಂದ ತೆಗೆದಾಕ್ಬಿಡಿ. ಅದೆಲ್ಲ ಏನೂ ಇಲ್ಲ, ಆ ಥರ ಆಗಲ್ಲ. ಆದರೆ ಅಷ್ಟರೊಳಗಡೆ ಆದರೆ ನಿಮಗೆ ಬೇಗ ಮಾನಿಟೈಸ್ ಆಗುತ್ತೆ. ಇಲ್ಲ ಅಂದರೆ ನಿಮಗೆ ಮುಂದಕ್ಕೆ WH ವಾಚ್ ಅವರ್ ಲೆಸ್ ಆಗುತ್ತೆ. ನಾನು ಇವಾಗ ಹೇಳ್ತಿರೋದು ಯೂಟ್ಯೂಬ್ ಮಾಡಿರೋರ್ಗೆ ಮಾತ್ರ ಅರ್ಥ ಆಗುತ್ತೆ, ಇದು ಬೇರೆಯವ್ರಿಗೆ ಅರ್ಥ ಆಗಲ್ಲ. ಯಾರದೇ ವಿಡಿಯೋ ನೋಡಿದ್ರು, ಯಾರೇ ಆದರೂ ಒಂದು ಲೈಕ್ ಮಾಡಿ, ಯಾವುದೇ ವಿಡಿಯೋಗಾಗಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೇನು ತೋಚುತ್ತೆ ನನಗಂತ ಬ್ಯಾಡ್ ಕಮೆಂಟ್ ಮಾಡಬೇಡಿ. ವಿಡಿಯೋ ಬಗ್ಗೆ ಅವರು ಏನು ವಿಡಿಯೋ ಹಾಕಿದ್ದಾರೆ ಅದ್ರ ಬಗ್ಗೆ ವಿಡಿಯೋಗೆ ಕಮೆಂಟ್ ಮಾಡಿ. ಆವಾಗ ನಿಮ್ದೊಂದು ಕಮೆಂಟ್ ಓದ್ತಾ ಇದ್ದರೆ ಖುಷಿ ಆಗಬೇಕಷ್ಟೇ ಹೊರ್ತು, ಅವ್ರ ಮುಖದಲ್ಲಿ ನಗು ಬರಬೇಕು ಅಷ್ಟೇ ಹೊರ್ತು ಬೇಜಾರಾಗಬಾರ್ದು. ಕಮೆಂಟ್ ಓದ್ತಾ ಇದ್ದಂಗೆ ಈಗ ಆಗಬಾರ್ದು ಮುಖ. ಕಮೆಂಟ್ ಓದ್ತಾ ಇದ್ದಂಗೆ ಖುಷಿ ಆಗಬೇಕು. ಖುಷಿಯಾಗಿ ಒಂದು 4 ಅಕ್ಷರ ಓದಿರ್ತೀರಲ್ವ, ಕಮೆಂಟ್ ಮಾಡಿ. ನೀವು ಓದಿಲ್ಲ, ನನಗೆ ಕಮೆಂಟ್ ಮಾಡೋಕ್ಕೆ ಬರಲ್ಲ, ಬೇಡ ಮಾಡಬೇಡಿ. ಬ್ಯಾಡ್ ಕಮೆಂಟ್ ಅಂತೂ ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ಯಾರದೇ ವೀಡಿಯೋಗಾಗಲಿ ಬ್ಯಾಡ್ ಕಮೆಂಟ್ ಮಾಡಬೇಡಿ. ಅವರು ರಿಲೇಷನ್ಗಳೆಲ್ಲ ನೋಡ್ತಾ ಇರ್ತಾರೆ ವೀಡಿಯೋ, ಕಮೆಂಟ್ ಓದ್ತಾರೆ. ಆವಾಗ ನೀವು ಬ್ಯಾಡ್ ಕಮೆಂಟ್ ಮಾಡಿರೋದು ನೋಡಿ ಆಗದೇ ಇರೋರು ಇನ್ನೂ ಖುಷಿ ಪಟ್ಕೊತಾರೆ. ನೋಡಿ ಇವಳಿಗೆ ಹೆಂಗೆ ಬ್ಯಾಡ್ ಕಮೆಂಟ್ ಮಾಡಿದ್ದಾರೆ, ಯೂಟ್ಯೂಬ್ ಮಾಡಬೇಡ ಅಂತ ಅಂದರು, ಯೂಟ್ಯೂಬ್ ಮಾಡಿದ್ಲು. ನೋಡಿ ಹೆಂಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ. ತುಂಬ ಜನ ಕಮೆಂಟ್ಗೋಸ್ಕರ ಯೂಟ್ಯೂಬ್ ಮಾಡ್ತಾಯಿಲ್ಲ, ಯೂಟ್ಯೂಬ್ ಚಾನಲ್ ಮಾಡ್ತಾಯಿಲ್ಲ, ಲೈವ್ ಮಾಡ್ತಾಯಿಲ್ಲ. ಯಾಕೆ ಆ ಥರ ಮಾಡ್ತೀರಾ? ದಯವಿಟ್ಟು ಆ ಥರ ಯಾರೂ ಮಾಡಬೇಡಿ. ಬ್ಯಾಡ್ ಕಮೆಂಟ್ ಲೈವ್ಗೆ ಹೋಗಿ ಮಾಡೋದಾಗಲಿ, ವೀಡಿಯೋಗಾಗಲಿ ಮಾಡೋದಾಗಲಿ ಮಾಡಬೇಡಿ ಆ ಥರ. ಈಗ ನಾನು ಯಾವ ಚಾನಲ್ ಹೇಳಿದ್ನಲ್ಲ, ಅವ್ರ ಚಾನಲ್ಗೆ ಏನೇನು ವೀಡಿಯೋ ಇದೆ ಅಂತ ನೋಡೋಣ. ಮತ್ತು ಕೈ ಮುಗಿದು ಕೇಳ್ಕೊಳ್ತೀನಿ, ಇವ್ರಿಗೆ ಸಪೋರ್ಟ್ ಮಾಡಿ, ಇವರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಹೀಗೆ ಬೆಳೆಯೋದು. ನನ್ನ ಬೆಳೆಸಿ ನೀವು ಬೆಳೀರಿ, ನೀವು ಬೆಳೆಸಿ ನನ್ನ ಬೆಳೆಸ್ರಿ, ಇಷ್ಟು ನಾನು ಹೇಳ್ತೀನಿ. ಬನ್ನಿ ಇವಾಗ ಇವ್ರ ಚಾನಲಲ್ಲಿ ಏನೇನು ವೀಡಿಯೋ ಹಾಕಿದ್ದಾರೆ ಅಂತ ನೋಡೋಣ. ಬನ್ನಿ. 413 ಸಬ್ಸ್ಕ್ರೈಬರ್ ಇದ್ದಾರೆ, 60 ವೀಡಿಯೋ ಹಾಕಿದ್ದಾರೆ. ವೀಡಿಯೋ, ಶಾರ್ಟ್ಸು, ಪ್ಲೇ ಲಿಸ್ಟು, ಕಮ್ಯುನಿಟಿ ಎಲ್ಲ ಮಾಡಿದ್ದಾರೆ. ವಿಡಿಯೋ ನೋಡೋಣ ಅವ್ರದ್ದು. ಮಕ್ಕಳ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು. ನೋಡಿ, ಮಕ್ಕಳಿಗೆ ನಮಗೇನಾದರೂ ಬಂದರೆ ತಡ್ಕೊಳ್ಬೋದು, ಮಕ್ಕಳಿಗೆ ಬಂದರೆ ತಡೆಯೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಮಗುವಿಗೆ ಕಫ ಕಟ್ಟುತ್ತಿದೆಯೇ ಬಾಣಂತಿಯರೇ ಅಂತ ತುಂಬ ಚೆನ್ನಾಗಿದೆ ನೋಡಿ ವಿಡಿಯೋ. ರಕ್ತದಲ್ಲಿನ ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಮಾಡ್ಕೊಳ್ಳೋದು ಹೇಗೆ, ಹೃದಯದ ಆರೋಗ್ಯ ಬೆಳ್ಳುಳ್ಳಿಯಿಂದ ಅಂತ ಏನೋ ಇದೆ ನೋಡಿ, ಚೆನ್ನಾಗಿದೆ. ಇವ್ರ ವಿಡಿಯೋ ನೋಡಿ ಚೆನ್ನಾಗಿದೆ. ಇದು 17 ನಿಮಿಷದ ವಿಡಿಯೋ ಹಾಕಿದ್ದಾರೆ. ಯಾವ ರೀತಿ ಇದೆ, ಮಕ್ಕಳ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಅಂತಿದೆ. ದಯವಿಟ್ಟು ಇವ್ರ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. 2 ತಿಂಗಳಾಯ್ತು ಅಷ್ಟೇ ಇವರು ಚಾನಲ್ ಶುರು ಮಾಡಿ. ಅದರಲ್ಲಿ ಇವ್ರದ್ದು ಚೆನ್ನಾಗಿ ಓಡಿರೋದು ವಿಡಿಯೋ. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ನೋಡಿ, ಸೂಪರಾಗಿ ಓಡಿದೆ, 11,000 ಓಡಿದೆ. ಚಳಿ ಮಳೆಗಾಲದಲ್ಲಿ ಮಕ್ಕಳಿಗೆ ಶೀತ, ಅದು ಚೆನ್ನಾಗಿ ಓಡಿದೆ. ಅಗಸೆ ಬೀಜವನ್ನು ಬಳಸುವ ಸರಿಯೇ ನೋಡಿ, ಅದೂ ಚೆನ್ನಾಗಿದೆ. ಅನುಕೂಲ ಹಿರಿಯ ಅಗಸೆ ಬೀಜ ತುಂಬ ಒಳ್ಳೆಯದು. ಇವ್ರ ಚಾನಲಲ್ಲಿದೆ ನೋಡಿ. ಹೆಲ್ತಿ ಬೀಟ್ರೂಟ್ ಜ್ಯೂಸ್ ಇದೆ. ಉತ್ತಮ ಆರೋಗ್ಯಕ್ಕಾಗಿ ತುಳಸಿ ಡ್ರಿಂಕ್, ವಾವ್ ನೋಡಿ. ಇವಾಗೆಲ್ಲ ಚಳಿಗಾಲಕ್ಕೆ ಇಂಥದ್ದೇ ಬೇಕಾಗಿರೋದು. ಡ್ರ್ಯಾಗನ್ ಫ್ರೂಟು ಹೇಗೆ ಅಂತ ಬಳಸೋದು. ಮತ್ತು ನೋಡಿ ಶಾರ್ಟ್ಸ್ ಇದೆ, ಎಲ್ಲ ಇದೆ. ವೆಜ್ಜು ನಾನ್ ವೆಜ್ ಎಲ್ಲ ಇದೆ ಇವ್ರದ್ದು ಇದರಲ್ಲಿ ನೋಡಿ. ಬೀಟ್ರೂಟ್ ಜ್ಯೂಸ್ ಹೇಗೆ ಮಾಡ್ತಾರೆ ನೋಡೋಣ ಇರಿ. ಯಾರದೇ ವಿಡಿಯೋ ನೋಡಿದ್ರು ಒಂದು ಲೈಕ್ ಕೊಡಿ. ಲೈಕ್ ಕೊಟ್ಟು ವಿಡಿಯೋ ನೋಡಿ, ಕಮೆಂಟ್ ಮಾಡಿ, ಖುಷಿಯಾಗಿ ಕಮೆಂಟ್ ಮಾಡಿ. ಆವಾಗ ಆ ವಿಡಿಯೋ ಅವ್ರು ನೋಡೋರ್ಗು ಖುಷಿ ಆಗಬೇಕು. ನನಗೆ ಜ್ಯೂಸು
ನೋಡಿ. ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ. ನಿಂಬೆಹಣ್ಣು ಹಿಂಡಿದ್ರು. ತುಂಬ ಒಳ್ಳೆಯದು ಬೀಟ್ರೂಟ್ ಜ್ಯೂಸ್ ಅಂತೂ, ತುಂಬ ಅಂದರೆ ತುಂಬ ಒಳ್ಳೆಯದು ನೋಡಿ. ಬೇಡ ಇದು ಸಬ್ಬಕ್ಕಿಲಿ ಏನು ಮಾಡ್ತಾರೆ, ಸಬ್ಬಕ್ಕಿ ಹಂಗೆ ನೆನೆಸ್ಕೊಳ್ಬೇಕು ಅಂತ ತೋರಿಸ್ತಾ ಇದ್ದಾರೆ. ಸ್ವಲ್ಪ ತುಪ್ಪ ಹಾಕಿದ್ರು, ಗೋಡಂಬಿ, ದ್ರಾಕ್ಷಿ, ಖರ್ಜೂರ ಎಲ್ಲ ಫ್ರೈ ಮಾಡಿಕೊಂಡ್ರು, ಸಬ್ಬಕ್ಕಿನ ಹಾಕಿದ್ರು, ನೆನೆಸಿರೋ ಸಬ್ಬಕ್ಕಿನ ಹುರಿದ್ರು, ನೀರು ಹಾಕಿದ್ರು, ಬೇಯಿಸಿದ್ರು, ಏಲಕ್ಕಿ ಪುಡಿ ಹಾಕಿದ್ರು, ಸಕ್ಕರೆ ಹಾಕಿದ್ರು. ಸಕ್ಕರೆ ಬದಲು ಬೆಲ್ಲ ಹಾಕಬೇಕಿತ್ತು ಅಲ್ವಾ. ಬೆಲ್ಲ ಯೂಸ್ ಮಾಡಬೇಕು, ಸಕ್ಕರೆ ಆದಷ್ಟು ಕಡಿಮೆ ಯೂಸ್ ಮಾಡೋಣ. ಇನ್ನೇನೋ ಹಾಕಿದ್ರು, ಏನು ಅಂತ ಗೊತ್ತಾಗಲಿಲ್ಲ. ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ರು. ವಾವ್. ಕರ್ದಿರೋ ಗೋಡಂಬಿ ದ್ರಾಕ್ಷಿನೆಲ್ಲ ಹಾಕಿದ್ರು, ಹಲ್ವಾ ಥರ ಆಯಿತು ನೋಡಿ. ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಒಬ್ರನ್ನೊಬ್ಬರು ಸಪೋರ್ಟ್ ಮಾಡಿದ್ರೆ ಯೂಟ್ಯೂಬಲ್ಲಿ ಬೆಳೆಯೋಕ್ಕಾಗೋದು. ಚಳಿ ಮಳೆಗೆ ಅಂತ ನೋಡಿ ಏನೋ ಶುಂಠಿದ್ದು, ಪುದೀನ, ತುಳಸಿದು ಏನೋ ಕಷಾಯ ಮಾಡ್ತಾಯಿದ್ದಾರೆ, ಶುಂಠಿ ಎಲ್ಲ ಹಾಕ್ತಾಯಿದ್ದಾರೆ. ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿಕೆ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.